ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆರೆ ತುಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಮುಂದಿನ ಸಾರಿಯಿಂದ ಅಂದ್ರೆ ಮಳೆಗಾಲದಲ್ಲೇ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಯಾವಾಗ ಜುಲೈ ಅಥವಾ ಆಗಸ್ಟ್ನಲ್ಲಿ ನೀರು ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗೂ ಕೂಡ ಏನು ಸಮಸ್ಯೆ ಇಲ್ಲ, ಈಗೂ ನೀರಿದೆ, ಇಂದು ಕೂಡ ನೀರು ಬರ್ತಾ ಇದೆ. ಅದು ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ. ಹಿಂದೆ ಸಿದ್ದರಾಮಯ್ಯವರು ಮತ್ತು ಹಿಂದಿನ ನೀರಾವರಿ ಸಚಿವರು, ಈಗಿನ ನೀರಾವರಿ ಸಚಿವರು, ಶಾಸಕರು ಎಲ್ಲರೂ ಬಹಳಷ್ಟು ನಮ್ಮ ಕಾರ್ಯಕರ್ತರು ಕೂಡ ಬಹಳಷ್ಟು ಚೆನ್ನಾಗಿ ಪ್ರಯತ್ನ ಇವತ್ತು ಆಗಿದೆ. ಇದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗಲಿ, ಅವ್ರ ಬದುಕು ಬಂದಾಗ್ಲಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡ್ತೀವಿ. ಸರ್, ಇವತ್ತಿಂದ ಅಂದ್ರೆ ನೀರು ಕೆರೆಗಳಿಗೆ ಈಗಾಗಲೇ 3 ದಿವಸ ಟ್ರಯಲ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಕೆಲವು ತುಂಬಲಿಕ್ಕೆ ಶುರು ಮಾಡಿದೀವಿ. ಇವತ್ತು ನಾವು ಸ್ವಲ್ಪ ಸಾಂಕೇತಿಕ ಅಷ್ಟೇ. ಈಗಾಗಲೇ 3 ದಿವಸದಿಂದ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ನಿರಂತರವಾಗಿ ನಾವು ತುಂಬಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಮತ್ತೊಂದು ದಿಗ್ವಿಡಿ ಹತ್ರ ಒಂದು ಬ್ರಿಡ್ಜ್ ಕಂಬ ಈಗ ನಮ್ಮ ಗಮನಕ್ಕೆ ಏನಾದ್ರು ಕೊಲ್ಯಾಪ್ಸ್ ಆಗಿ ಬಿದ್ದಿದೆ ಅಂತ, ಸೊ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೀರು ನದಿಯಲ್ಲಿದ್ರೆ ಯಾವ ಬೇಕಾಗನ್ನ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮಾಡ್ತೀವಿ ಖಂಡಿತವಾಗಿ. ಮಾಂಜರಿ ಬಾವನ್ ಸವಂತಿ ಒಂದು ಬ್ರಿಡ್ಜ್ ಆಗ್ಬೇಕಂತ ಹೇಳಿ ಅದೊಂದು ಮನವಿ ಕೊಟ್ಟಿದ್ದಾರೆ. ಬೇಡಿಕೆ ನಾವು ಕೃಷ್ಣ ಕಿತ್ತೂರಿಂದ ಆ ಕಡೆ ರಾಯಬಾಗ್ ಗಿಚ್ಕಡೆ ಊರು ಯಾವ್ದು ಬರ್ತಾರೆ ಇನ್ನೊಂದು ಅದು ಯಮಲಾಪುರಿಗೆ ಶಾರ್ಟೆಸ್ಟ್ ಮಾಡಲಿಕ್ಕೆ ಅದನ್ನ 70 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಎಷ್ಟೇ 70 ಕೋಟಿ. ಕೃಷ್ಣ ಕಿತ್ತೂರಿಂದ ಅಂದ್ರೆ ಅತನಿಗೆ ಹೋಗದೆ ಬೈಪಾಸ್ ಮಾಡಿ ಈಗ ನಮ್ಮ ಹಾರುಗಿರಿ ಕ್ರಾಸ್ನಾಗ